ಕಡಿಮೆ ಇದೆ. ಆ ಪುಟಗಳಲ್ಲಿ ಕೇವಲ ಈ ಚಿನ್ನಯನ ಹೇಳಿಕೆ ಆಧಾರದ ಮೇಲೆ ಈ 6 ಜನರನ್ನು ಇಲ್ಲಿ ಅಪರಾಧಿಗಳನ್ನಾಗಿ ಇನ್ನೊಮ್ಮೆ ಮಿನಕೋಯ ನಮ್ಗೆ ಕೊಡಬೇಕು. 6 ಜನರನ್ನು ಯಾಕಪ್ಪ ಆರೋಪ ಮಾಡಿದಾರೆ ಅವರು, ಯಾಕೆ ಕೊಡಬೇಕಂತ ಉತ್ತರ ಇಲ್ಲ, ಕೊಡಬೇಕು. ಅವರು ಇದೆಲ್ಲ ಏನಪ್ಪ ಅಂದರೆ ಷಡ್ಯಂತ್ರ ಮಾಡಿದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷಿ ಏನಾದಾರ ಅವ್ರು ಕೇಳಿದ್ದೇನಪ್ಪ ಅಂತಂದ್ರೆ ಇದೆಲ್ಲ ಘಟನೆಗಳ ತನಿಖೆ ಮಾಡಿ ಇದು ಹಿಂದಿದ್ದವ್ರು ಯಾರು, ಕೊಲೆಗಾರರು ಯಾರು, ಹಾಗಂತೇಳಿ ಅವ್ರು ಇವರಂತ ಹೇಳ್ತಾ ಇಲ್ಲ. ಬಟ್ ಇವ್ರ ಮೇಲೆ ಸಂಶಯ ಅದ ನಮಗೆ. ಈ ದೊಡ್ಡ ಇಂಥ ಒಂದು ಕೇಸ್ಗಳನ್ನು ಮುಚ್ಚಾಕುವಂಥ ಶಕ್ತಿ ಏನಾದರೂ ಇದ್ದರೆ ಆ ಒಂದು ವ್ಯಕ್ತಿಗೆ, ಅದು ಧರ್ಮಾಧಿಕಾರಿಗೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದ್ರಿಂದಾಗೆ ಇವತ್ತು ಈ ಎಲ್ಲ ಹಿನ್ನೆಲೆಯಲ್ಲೇ ಏನಪ್ಪ ಅಂತಂದ್ರೆ ಧರ್ಮಸ್ಥಳ ಇವತ್ತು ಗೊಂದಲದ ಗೂಡ ಮಾಡುವಲ್ಲ SIT ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಜೊತೆಗೆ ಸರ್ಕಾರದ ಕೆಲವು ವ್ಯಕ್ತಿಗಳು ಮತ್ತು ಇನ್ನೂ ಇಲ್ಲಿವರೆಗೆ ಒಂದಿಷ್ಟೇನೋ ಒಂದಿಷ್ಟು ಹೋಪ್ಸ್ ಅಂತೀವಲ್ಲ, ಆಸೆ ನಮ್ಮ ಪ್ರಣವ್ ಮೋಹಂತಿ ಅವ್ರ ಮೇಲಿತ್ತು. ಇತ್ತೀಚಿನಿಂದಲೇ ಅವ್ರಿಗೂ ಸಾಧ್ಯ ಇಲ್ಲೇನೋ, ಯಾಕಂದರೆ ಅದ್ರ ಮೇಲೆ ಒಂದು ಧಾರ್ಮಿಕ ಪ್ರೆಷರ, ಅವ್ರ ಮೇಲೆ ಒಂದು ರಾಜಕೀಯ ಪ್ರೆಷರ, ಅದ್ರ ಮೇಲೆ ಒಂದು ಸರ್ಕಾರದ ಪ್ರೆಷರ, ಇವುಗಳೆಲ್ಲ ಹೊತ್ತುಕೊಂಡು ಸತ್ಯ ಹೇಳಂದ್ರೆ ಹೆಂಗೆ ಹೇಳೋಕ್ಕೆ ಸಾಧ್ಯದ? ಯಾವುದೋ ಅಧಿಕಾರಿಗೂ ಸಾಧ್ಯ ಇಲ್ಲ ಅದು. ಹೀಗಾಗಿ ಈ ಧರ್ಮಸ್ಥಳದ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ ಡೇ ಟು ಡೇ, ಇವುಗಳನ್ನ ನಾವು ಅಬ್ಸರ್ವೇಷನ್ ಮಾಡ್ತಾ ಹೊರಟಾಗ ಈಗ ಬಂದು ನಿಂತಿದ್ದೆಲ್ಲಗಪ್ಪ ಅಂದರೆ ಈ 6 ಜನರನ್ನು ತಿಮ್ರೋಡಿ, ಮಟ್ಟೆನವರ್, ತದನಂತರ ಬರುವಂಥ ಜಯಂತಿ ಟಿ ಮತ್ತು ವಿಠಲ ಗೌಡ, ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ. ಅದರಲ್ಲಿ ಅವ್ರನ್ನೆಲ್ಲರೂ ಒಟ್ಟಿನಲ್ಲ ಮೌನ ಮಾಡುವಂಥದ್ದು, ಸ್ನಬ್ ಮಾಡುವಂಥದ್ದು, ಮುಚ್ಚಾಕ್ಸುವಂಥ ಕೆಲಸವನ್ನು ಸಾದಿಕ್ MD ಈಗಾಗಲೇ ಗೊತ್ತದೆ ನಿಮಗೆ, ದೊಡ್ಡ ಪ್ರಮಾಣದಲ್ಲಿ ಇವುಗಳನ್ನು ವೀಡಿಯೋ ಮಾಡಿಬಿಟ್ಟಂಥ ವ್ಯಕ್ತಿ ಇವತ್ತು ಅವ್ನು ಧ್ವನಿನೇ ಕೇಳ್ತಾ ಇಲ್ಲ ಪಾಪ. ಅಷ್ಟು ಹೊರತನ್ನು ಕೊಟ್ಟು ದೂರ ಸರಿಸುವಂಥ ಕೆಲಸ ಈಗ ಇವರಿಗೂ ಅದೇ ರೀತಿ ಬೆನ್ನತ್ತಿದ್ದಾರೆ. ಆದರೆ